ಹಂಗೆ ಬೆಳೀತಾ ಇದ್ದವು. ಪ್ರೈವೇಟಿದ್ದು ಇವತ್ತು ಖಾಸಗಿ ಶಾಲೆಗಳು ಕಾಲೇಜ್ PU ಕಾಲೇಜುಗಳು 3623 ಇದ್ದಾವೆ. ಸರ್ಕಾರಿ ಎಷ್ಟದವಪ್ಪ ಅಂತಂದ್ರೆ 1319 ಇದ್ದಾವೆ. 1319 ಇದ್ದರೂ ಸಹಿತ ವಿದ್ಯಾರ್ಥಿಗಳು ಕೊರತೆ ಆಗ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಸಿಗಲಾರದು ಮುಚ್ಚುವಂಥ ಪ್ರಸಂಗ ಬಂದದ್ದು ಅಂತೇಳಿ ವರದಿ ಹೇಳ್ತದೆ. ಇದು ಗಾಬರಿಗೊಳಿಸುವಂಥದ್ದು ಅಂತ. ಇದಕ್ಕೆ ಕಾರಣ ಏನು ಅಂತಂದ್ರೆ ಭಾಳ ದೊಡ್ಡ ಕಾರಣ ಅದ್ರಿ ಇಲ್ಲ. ಏನಂತಂದ್ರೆ ಪ್ರತಿಯೊಬ್ಬರ ತಲೆಯಲ್ಲಿ ಇವತ್ತೇನಾಗಿಬಿಟ್ಟದಪ್ಪ, ನಮ್ಮಲ್ಲೇ ಭಾರತೀಯರಲ್ಲಿ, ನಮ್ಮ ಕರ್ನಾಟಕದ ಕನ್ನಡಿಗರಲ್ಲಿ ಎಲ್ಲರಲ್ಲಿ ನಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳಲ್ಲೇ ಖಾಸಗಿ ಕಾಲೇಜುಗಳು ಕಲಿಸಿದ್ರೆ ಬುದ್ಧಿವಂತರಾಗ್ತಾರೆ, ಅವ್ರು ಚೆನ್ನಾಗಿ ಕಲಿಸ್ತಾರ ಅನ್ನುವಂಥ ಒಂದು ಸಾಮಾನ್ಯ ಅನಿಸಿಕೆ ಎಲ್ಲರಲ್ಲೂ ಮೂಡಿಬಿಟ್ಟದ. ಹೀಗಾಗಿ PUCಯ ಮತ್ತು ಅದು ಸತ್ಯನ ಅನಿಸೋದು ಕೆಲವೊಮ್ಮೆ ಎಲ್ಲ ಹೋಗಿ ಸರ್ವೆ ಮಾಡಿದಾಗ ಸಹಜವಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ನುರಿತ ಪರಿಣಿತ ಶಿಕ್ಷಕರಿಗೆ ಕೊರತೆ ಅನ್ನೋದು ಸ್ಪಷ್ಟ ಆಗಿದೆ. ಕೆಲವು ಕಡೆ ಶಿಕ್ಷಕರು ಇಲ್ಲಿ ಬಂದು ನಡೀತದೆ. ಅದರಲ್ಲೂ ಸೈನ್ಸ್ಗಂತೆ ಒಳ್ಳೆಯ ಪ್ರೊಫೆಸರ್ಗಳು ಸಿಗ್ತಾ ಇಲ್ಲ. ಯಾಕೆ? ಸರ್ಕಾರ ಒಳ್ಳೆ ಪೇಮೆಂಟ್ ಕೊಡ್ತದೆ, ಎಲ್ಲ ಮಾಡ್ತದೆ. ಇಲ್ಲ, ಇಲ್ಲಿ ಸರ್ಕಾರ ಏನು ಮಾಡ್ಲಿಕ್ಕತ್ತದಪ್ಪ ಅಂತಂದ್ರೆ ಆದಷ್ಟು ಏನಪ್ಪ ಅಂದ್ರೆ ಇದನ್ನು ಅತಿಥಿ ಶಿಕ್ಷಕರ ಮೇಲೆ ದಾಡ್ಸೋಕೆ ಶುರು ಮಾಡಿಬಿಟ್ಟದ. ಅತಿಥಿ ಶಿಕ್ಷಕರು ಅವ್ರು ಕೊಡೋದು ಕಡಿಮೆ ದುಡ್ಡು, ಅದರಿಂದ ಅವ್ರು ಬದುಕು ಸಾಗಲಾರದಕ್ಕೆ ಅವರು ಹೊರಗೆ ಟ್ಯೂಷನ್ ಹೇಳೋದು ಮತ್ತೇನು ಮಾಡೋದು ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಹೀಗಾಗಿ ಹೊರಗೆ ಅವ್ರು ಟ್ಯೂಷನ್ ಕ್ಲಾಸ್ ನಡೆಸೋದ್ರಿಂದಾಗಿ ಹೆಚ್ಚಿಗೆ ಮತ್ತು ಹೊರಗೆ ಟ್ಯೂಷನ್ ಫೀನು ಕೊಡಬೇಕು, ಮತ್ತೊಂದು ಕೊಡಬೇಕು. ಅದಕ್ಕಿಂತಲೂ ಖಾಸಗಿ ಕಾಲೇಜ್ ಹಾಕಿಬಿಟ್ಟೇವಪ್ಪ ಅಂತಂದ್ರೆ ಒಮ್ಮೆ ಏನು ಕೊಟ್ಟು ಹೋಗ್ಬಿಡ್ತದ, ಅಲ್ಲಿ ಚಲೋ ಕಲಸರ ಅಲ್ಲಿ ಹಾಕಬೇಕು ಅನ್ನುವಂಥ ಭಾವನೆ ಎಲ್ಲರಲ್ಲೂ ಬೆಳೀಲಿಕ್ಕತ್ತದ. ಅಂದ್ರೆ ಸರ್ಕಾರಿ ಕಾಲೇಜುಗಳಲ್ಲೇ ಒಂದಿಷ್ಟು ಕಲಿಸುವ ಅವ್ರು ಬುದ್ಧಿವಂತರು ಇಲ್ಲ ಅಂತಲ್ಲ, ಅದು ಕಲಿಸುವ ಒಂದು ಏನದಲ್ಲ ನೇಚರ್ ಕಡಿಮೆ ಆಗ್ತದೆ ಅನ್ನೋಂಥದ್ದು ಒಂದು ಸಾಮಾನ್ಯ ಎಲ್ಲ ಪಾಲಕರು